ವಂಶ ಕುಟುಂಬ ರಾಜಕಾರಣಕ್ಕೆ ಯಾವ ರೀತಿ ಜೋತು ಬಿದ್ದಿದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಆಗಿರಬಹುದು, ಅವರು ಅಧ್ಯಕ್ಷರು ಮಾತ್ರ, ಆದರೆ ನಮ್ಮ ನಾಯಕರು ಯಾರು ಅಂದರೆ ರಾಹುಲ್ ಗಾಂಧಿ ಮತ್ತು ಗಾಂಧಿ ಕುಟುಂಬ ಅಂತ ಹೇಳ್ತಾರೆ. ಇವತ್ತು ಯಾಕೆ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗ್ತಾ ಇದೆ ಅಂದರೆ ತುಷ್ಟೀಕರಣದಿಂದ, ವಂಶವಾದದಿಂದ, ಭ್ರಷ್ಟಾಚಾರದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ಮೂಲ ನರೇಗಾ ಆಗಿತ್ತು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಉದ್ಯೋಗ ಖಾತ್ರಿಗೆ ಜೋಡಿಸಿ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷ. UPA ಅವಧಿಯಿಂದ ಏನು ಉದ್ಯೋಗ ಖಾತ್ರಿ ಜಾರಿಗೆ ಬಂದಿತ್ತು, ಸರಿಸುಮಾರು 11 ಲಕ್ಷ ಕೋಟಿ ಉದ್ಯೋಗ ಖಾತ್ರಿಗೆ ಬಳಕೆ ಆಗಿದೆ. ಇಡೀ ದೇಶದಲ್ಲಿ 11 ಲಕ್ಷ ಕೋಟಿಯಲ್ಲಿ 1 ಲಕ್ಷದ ಅಸೆಟ್, 1 ಲಕ್ಷ ರೂಪಾಯಿಯ ಅಸೆಟ್ಟನ್ನು ತೋರಿಸಿ ಅಂತ ಹೇಳಿದರೆ ಇವತ್ತು ಉದಾಹರಣೆ ಇಲ್ಲ. ಹಾಗಿದ್ರೆ ಎಲ್ಲಿ ಹೋಯಿತು 11 ಲಕ್ಷ ಕೋಟಿ? ಈಗ ಭ್ರಷ್ಟಾಚಾರಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಗಾಂಧಿಯ ಹೆಸರನ್ನು ಮತ್ತೊಮ್ಮೆ ದುರುಪಯೋಗ ಮಾಡ್ತಾ ಇದ್ದಾರೆ. VB ಜಿ ರಾಮ್ಜಿ ರಾಷ್ಟ್ರ ನಿರ್ಮಾಣಕ್ಕೆ ಬಹಳ ದೊಡ್ಡ ಕೊಡುಗೆ ಆಗತ್ತೆ. RB ತಿಮ್ಮಾಪುರ್ ಅವರ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಮುಕ್ತವಾಗಿ ಹಗಲು ದರೋಡೆ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಸುದ್ದಿ ಅಧಿಕೃತವಾಗಿ ಲಂಚ ತೆಗೆದುಕೊಂಡಿದ್ದು ಸಿಕ್ಕ ತಕ್ಷಣವೇ ಸಚಿವರನ್ನ ರಾಜೀನಾಮೆ ಕೊಡುವಂತ ಹೇಳಬೇಕಿತ್ತು. ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಜೈಲಿನಲ್ಲಿ ಇದ್ದಾರೆ, ಜೈಲಿಗೆ ಹೋಗಿ ಬೇಲ್ ಮೇಲೆ ಬಂದಿದ್ದಾರೆ, ಸಚಿವರು ಜೈಲಿಗೆ ಹೋಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ RB ತಿಮ್ಮಾಪುರ್ ಅವರು ಅವರ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಆದರೂ RB ತಿಮ್ಮಾಪುರ್ ಅವರು ಸಚಿವರಾಗಿ ಈ ಸಚಿವ ಸಂಪುಟದಲ್ಲಿ ಇವತ್ತಿಗೂ ಮುಂದುವರೆದಿದ್ದಾರೆ. ಅಂದರೆ ಕಾಂಗ್ರೆಸ್ ಎಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನೋದು ಗೊತ್ತಾಗತ್ತೆ. ಭ್ರಷ್ಟಾಚಾರದ ಕಾಂಗ್ರೆಸ್ ಒಂದು ಕಡೆ, ಸಹಜ ಕಾರ್ಯಕರ್ತನನ್ನ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ಮಾಡುವ BJPಯ ರಾಷ್ಟ್ರೀಯ ಪಕ್ಷ ಒಂದು ಕಡೆ, ಯುವ ಸಮೂಹ ತುಲನಾತ್ಮಕವಾಗಿ ಇದನ್ನು ನೋಡ್ತಾ ಇದೆ. ವಿಕಸಿತ ಭಾರತಕ್ಕೆ ಭದ್ರ ಬುನಾದಿಯನ್ನು ಯಾವ ಪಾರ್ಟಿ ಹಾಕಬಹುದು ಅನ್ನುವಂತಹ ಚಿಂತನೆ ಮಾಡಿದಾಗ ಯುವಕರಿಗೆ ಭರವಸೆಯಾಗಿ ನಿಲ್ಲುವಂಥದ್ದು ಭಾರತೀಯ ಜನತಾ ಪಕ್ಷ ಮಾತ್ರ. ಇವತ್ತು ನಿತಿನ್ ನವೀನ್ ಅವರ ಅವಿರೋಧ ಆಯ್ಕೆಯನ್ನು ಸ್ವಾಗತಿಸಿ ಸಂಜೆ 4 ಗಂಟೆಗೆ ಕಾರ್ಯಾಲಯದ ಮುಂಭಾಗದಲ್ಲಿ ಸಿಹಿ ಹಂಚಿಕೊಳ್ಳುವಂತಹ ವಿಜಯೋತ್ಸವವನ್ನು ಆಚರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಂಭಾಗದಲ್ಲಿ ಇವತ್ತು ಸಿಹಿ ಹಂಚಿಕೆ ಮಾಡುವಂತಹ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಹಮ್ಮಿಕೊಂಡಿದ್ದಾರೆ. ನಮಸ್ಕಾರ.